ಅಪ್ಪಯ್ಯ. ಓ ಬಾರ್ಲ ಮಗ. ಚಿಕ್ಕವ್ವ, ಅತ್ತೆ, ಚಿತ್ರ, ವಿನಂತಿ ಎಲ್ರು ಬನ್ನಿ. ವಿದ್ಯಾ, ಭದ್ರ, ಪ್ರಯಾಣ ಸಂದಾಗಾಯ್ತಾ? ಹ್ಞೂ ಅತ್ತೆ. ಏನವ ಬೆಂಗಳೂರು ಹಂಗಿದ್ದ ಅದು? ಹ್ಞೂ ಮಾವ, ಸಾನೆ ಸಂದಾಗದೆ. ಅದೇ ನೀವ್ ಎಮ್ಮೆಲ್ಲೆ ಆದ್ಮೇಲೆ ಹೋಯ್ತಿರಲ್ಲ ವಿಧಾನಸೌಧಕ್ಕೆ, ಅಲ್ಲಿಗೂ ಕರ್ಕೊಂಡ್ ಹೋಗಿದ್ರು. ಆದ್ರೆ ಅಲ್ಲಿ ರೋಡಲ್ಲಿ ಸಾನೆ ಟ್ರಾಫಿಕ್ ಇತ್ತು. ಏನ್ ಮಾಡೋದವ, ಬೆಂಗಳೂರು ಅನ್ನೋ ಸಿಟಿ ಕೋಟಿ ಜನಕ್ಕೆ ಆಶ್ರಯ ನೀಡೋದಲ್ಲ, ಅದಕ್ಕೆ ಟ್ರಾಫಿಕ್ ಅಷ್ಟೊಂದು. ಸರಿ, ಏನು ಇಟ್ಟೊಂದ್ ಬ್ಯಾಗ್ ಇಟ್ಕೊಂಡ್ ಬಂದಿದ್ದೀರಿ? ಅದು ಅಪ್ಪಯ್ಯ, ಎಲ್ರಿಗೂ ಉಡುಗೊರೆ ತಂದಿದೀವಿ. ಅಮ್ಮೆ, ಎಲ್ಲರಿಗೂ ಕೊಡಮ್ಮೆ. ಅತ್ತೆ, ಇದ್ ನಿಮ್ಗೆ. ವಿನಂತಿ ಅಕ್ಕ, ಇದ್ ನಿಮ್ಗೆ. ಇದ್ ನಿಮ್ಗೆ. ಚಿಕ್ಕತ್ತೆ, ಇದ್ ನಿಮ್ಗೆ. ಚಿತ್ರಕ್ಕ, ತಕೊಳ್ಳಿ. ಅತ್ತೆ, ನಾನೇ ಇಷ್ಟಪಟ್ಟು ತಂದಿದ್ದು, ನಿಮ್ಗಿಷ್ಟ ಆಯ್ತೆ? ವಿದ್ಯಾ, ಸೀರೆ ಸಾನೆ ಸಂದಾಗದೆ. ಕಲ್ಲರು, ಡಿಸೈನು ಎಲ್ಲ ನಂಗೆ ಇಷ್ಟ ಆಯ್ತು. ಅಲ್ವೇ ಈಶ್ವರಿ? ಸಂದಾಗಿಲ್ದೆ ಇನ್ನೇನಕ್ಕ, ತಂದಿರೋದ್ ಯಾರು? ನಮ್ಮ ಮುದ್ದು ಸೊಸೆ. ಸುಭಾಸು ಕ್ವಾಟ್ಲೆ ಅಮ್ಮಮ್ಮ ಇಲ್ಲಿ ಕಾಣಿಸ್ತಾ ಇಲ್ವಲ್ಲ? ಕ್ವಾಟ್ಲೆನುವೆ ಸುಭಾಷನುವೆ ಶ್ರೀರಂಗಪಟ್ಟಣ, KR ಪೇಟೆ, ಪಾಂಡುಪುರ ಇಲ್ಲೆಲ್ಲ ಲಗ್ನ ಪತ್ರಿಕೆ ಹಂಚಕ್ ಹೋಗೋರೆ. ಅತ್ತೆ ಮಲ್ಗವ್ರೆ, ಅದಕ್ಕೆ ಎಬ್ಬಿಸ್ಲಿಲ್ಲ. ಪರವಾಗಿಲ್ಲ ಬಿಡಿ, ಅವ್ರು ಬಂದ್ಮೇಕೆ ಕೊಟ್ರಾಯ್ತು. ನೋಡ್ಲ ಗೋವಿಂದ, ಉಡುಗೊರೆಗಳು ಬರೀ ಹೆಂಗಸ್ರಿಗೆ ತಂದವನೇ, ಗಂಡಸ್ರುಗಳು ನಾವೇನಪ್ಪ ಮಾಡಿದ್ದಾವೋ? ಅಪ್ಪಯ್ಯ, ನಿಂಗೆ ಸ್ಪೆಷಲ್ ಗಿಫ್ಟ್ ಅದೇ, ತಡಿ. ಹೌದಲ್ಲ? ಏನಿದು? ನನ್ನ ಅಮ್ಮಿ ಹಾಲ್ ಟಿಕೆಟ್ ನೋಡ್ತಾ ಇದ್ಲು, ಅದನ್ನ ಪೈಲಲ್ಲಿ ಇಡೋದ್ ಬಿಟ್ಬಿಟ್ಟು ಇಲ್ಲಿಟ್ಟವಳಲ್ಲ. ಏನಪ್ಪ ಮಾಡೋದ್ ಇವಾಗ? ಅದೇನ ಕೆಳಗ್ ಬಿತ್ತು ನೋಡ್ಲಾ? ಅದ್ ಹಾಲಿನ ಟಿಕೆಟ್ ಅಪ್ಪಯ್ಯ. ಏನ್ಲ ಏನ್ಲ ಹಂಗಂದ್ರೆ ಯಾರಲ್ಲ ಅದು? ಅದು ಡೈರಿ ಕೊಡಕ್ಕಿಲ್ವೇ, ಅದು ಹಾಲಿನ ಟಿಕೆಟ್ ಅಪ್ಪಯ್ಯ. ಹೌದೇ? ಒಳ್ಳೆ ನೋಡ್ತೀನಿ. ಇದು ಹೋದ್ ತಿಂಗ್ಳದ್ ಕಣಪ್ಪಯ್ಯ, ಆಗ್ಲೇ ಪೇಮೆಂಟ್ ಎಲ್ಲ ಆಗದ್ ಕಣ್ಬಿಡು. ಅದನ್ನ ಬೀಸಾಕದ್ ಬಿಟ್ಟು ಯಾಕ್ಲ ಮಾಡಿಕೊಂಡಿದ್ಯಾ? ಅಪ್ಪಯ್ಯ, ಅದು ಇದ್ಯೇನೆ ಹೇಳಿದ್ದು, ವರ್ಷಕ್ಕೊಂದ್ಸತಿ ಎಲ್ಲ ಲೆಕ್ಕ ಹಾಕಿದ್ರೆ ಆಯ್ತದೆ, ಇವತ್ತಿಡಿ ಅಂತ. ನನ್ ಸೊಸೆ ಅಂದ್ಮೇಲೆ ಹುಷಾರಾಗಿ ಮಾಡಿಕೊಳ್ಳ. ಸರಿ, ಅದೇನೋ ತಂದೀವ್ನಿ ಅಂದಲ್ಲ, ತೋರಿಸ್ಲಾ? ಅಪ್ಪಯ್ಯ, ಇದಿಂದು. ಏನಿಲ್ಲ ಇದು. ನನಗೆ ಹಾಕ್ಲ ಕನ್ನಡಕ? ಅಪ್ಪಯ್ಯ, ಇದು ಕೂಲಿ ಗ್ಲಾಸ್ ಅಂತವ. ಇನ್ನೇನ್ ಶುರು ಆಯ್ತೈತೆ, ಗಾಳಿ ಬೆಳಕು ಅಂದಲೇ ಪ್ರಚಾರಕ್ಕೆ ಹೋಗ್ಬೇಕಾಯ್ತದೆ. ಅವಾಗ ನಿಮ್ಮಿಬ್ರಿಗೆ ಕಣ್ಣಿಗೆ ಧೂಳ್ ಬೀಳ್ದಲ್ಲೇ ಇರ್ಲಿ ಅಂತ, ಹಂಗೆ ಬಿಸ್ಲಿಗೆ ತಂಪಾಗಿರ್ಲಿ ಅಂತ ತಂದೀವ್ನಿ.
ರೀ ನಿಮ್ ಮಗ ಸೊಸೆ ಇಷ್ಟೊಂದ್ ಪಿರುತಿಂದ ತಂದ್ಕೊಟ್ಟಾರೆ ಒಂದ್ ಕಿತ್ಲಿ. ನಾನು ಹಾಕೊಳಕಿಲ್ಲ ಅಂದ್ರೆ ನೀವು ಬಿಡೋಕಿಲ್ಲ. ಆಯ್ತು ಬಿಡ್ರಪ್ಪ, ಹಾಕೋತೀನಿ. ಮಾವ ಇಬ್ರು ಸೂಪರ್ ಆಗಿ ಕಾಣಿಸ್ತಿದ್ದೀರಿ. ಅದ್ಕೆ ಯಾಕೋ ನಂಗೆ ಈ ಸೀರೆ ಕಲರು ಇಷ್ಟ ಆಗ್ಲಿಲ್ಲ. ಇದನ್ನ ನೀವ್ ಇಟ್ಕೊಳ್ಳಿ, ನನಗೆ ಅದನ್ನ ಕೊಡಿ. ಅದಕ್ಕೇನಂತೆ ಸಾವಿತ್ರಿ, ನೀನ್ ಇದನ್ನೇ ಮಡಿಕೋ, ಅದನ್ನ ನನಗ್ ಕೊಡು. ತಕ. ಅಯ್ಯೋ ಅದಕ್ಕೆ ದೂರದಿಂದ ಕಲರ್ ಸಂದಾಗಿದೆ ಅನ್ನಿಸ್ತು, ಆದ್ರೆ ಬಾರ್ಡ್ರ್ ಸಂದಾಗಿಲ್ಲ. ಒಂದ್ ಕೆಲ್ಸ ಮಾಡಿ, ನೀವು ಇದೇ ಇಟ್ಕೊಳ್ಳಿ, ನನ್ಗೆ ಅದನ್ನೇ ಕೊಡಿ. ಅಲ್ಲ ಸಾವಿತ್ರಿ, ನಿಂಗ್ ಯಾವಾಗ್ಲೂ ನಿಂತಾವಿರೋದಕ್ಕಿಂತ ಬ್ಯಾರೆ ಹೊರ್ತಾ ಇರೋದೇ ಸಂದ ಕಾಣಿಸೋದು ಅಲ್ವೇ? ಅದಕ್ಕೆ ಮೊದ್ಲು ನಮ್ ತಾವ್ ಏನಾಯ್ತೋ ಅದ್ರಲ್ಲೇ ತೃಪ್ತಿ ಪಡ್ಬೇಕು ಅನ್ನೋದು. ವಿದ್ಯಾ, ಇನ್ನೊಂದ್ ಕವರ್ ಅದಲ್ಲ, ಅದ್ರಲ್ಲಿ ಏನದೆ? ಅದ್ಯಾರ್ಗೆ? ಅದು ಒಂದು ಅಜ್ಜಿಗೆ, ಇನ್ನೊಂದು ಚಂಪಂಗೆ. ಅವಳಿಗೆ ಯಾಕವ ತರಕ್ ಹೋದೆ? ಚಿಕ್ಕವ, ಚಂಪನು ನಮ್ಮೊಟ್ಟಿ ಅವಳಲ್ವೇ, ಅದಕ್ಕೆ ನಮ್ಮೊಟ್ಟಿಗೆ ಅವಳಿಗೂ ತಂದ್ವಿ. ಒಳ್ಳೆ ಕೆಲಸ ಮಾಡದೆ ಬಿಡ್ಲ ಮಗ. ಅವಳಿಗೆ ನಾವು ತಂದ್ಕೊಡದೆ ಇನ್ಯಾರು ತಂದ್ಕೊಟ್ಟಾರ? ಚಂಪಾ, 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 ಬಾ ಚಂಪಾ, ಕುಂತ್ಕೋ ಬಾ. ಕುಂತ್ಕ. ಯೋನಾಯ್ತು ಚಂಪಾ, ಯಾಕೆ ಅಳ್ತಿದೀಯಾ? ಏನಿಲ್ಲ ಅಕ್ಕ. ಚಂಪಾ, ನೀನ್ ಅಳ್ತಾ ಇರೋದು ನನಗ್ ಕಾಣ್ತಾ ಇದೆ, ಅಂತದ್ರಲ್ಲಿ ನನ್ ತಾವನೇ ಸುಳ್ಳು ಹೇಳ್ತಿದ್ಯಾ? ಈಗ ಅಳೋ ಅಂತದ್ ಏನಾಯ್ತು ಚಂಪಾ? ಚಂಪಾ, ನಿನ್ನೆ ಕೇಳ್ತಾ ಇರೋದು, ಏನಾಯ್ತು ಅಂತ ಹೇಳು. ವಿದ್ಯಕ್ಕ, ನಮ್ಮಂತ ಬಡವರಿಗೆ ಅಳಕ್ಕೆ ಅವ್ವನ್ ನೆನಪ್ ಬಿಟ್ರೆ ಬ್ಯಾರೆ ಏನಿರ್ತದ್ ನೀನೇ ಹೇಳು. ಅಲ್ಲ ಚಂಪಾ, ನೀನ್ ಅವಾಗ ಅವನ ನೆನ್ಸ್ಕೊಂಡ್ ಅಳ್ತಾ ಇದ್ರೆ ಹೆಂಗ್ ಹೇಳು? ಸರಿ ಆಯ್ತು, ನಮ್ಮಿಂದ ನಿಮ್ ಅವನ್ನ ತಗೊಂಬರೋದಕ್ ಆಗಕ್ಕಿಲ್ಲ, ಆದ್ರೆ ಹಸಿ ಪಿರುತಿ ಕೊಡ್ಬೋದಲ್ವೇ? ನಾವೆಲ್ಲರೂ ಇದ್ರುವೆ ನೀನ್ ಅವಾಗ ಅವನ್ ನೆನ್ಸ್ಕೊಂಡ್ ಅಳ್ತಾ ಇದ್ರೆ ಹೆಂಗ್ ಹೇಳು? ನಮ್ಮಿಂದ ಅಂತೂ ನಿಮ್ ಅವನ್ನ ತಗೊಂಬರಕ್ ಆಗದೆ ಇರ್ಬೋದು, ಆದ್ರೆ ಹಸಿ ಪಿರುತಿ ಕೊಡ್ಬೋದಲ್ವೇ? ಆದ್ರೂವೆ ಬಡವರಾಗಿ ಹುಟ್ಟೋದೇ ತೆಪ್ಪು ಅಲ್ವೇ ಅಕ್ಕ? ಚಂಪಾ, ಬಡವರಾಗಿ ಹುಟ್ಟೋದು ನಮ್ ತಪ್ಪಲ್ಲ, ಬಡವರಾಗಿ ಸಾಯೋದು ನಮ್ ತಪ್ಪು. ಅದ್ಕೆ ಅಲ್ವೇ ಹೇಳೋದು ಬಡವ್ರ ಮಕ್ಳು ಬೆಳಿಬೇಕು ಅಂತ. ಹಾಗಂತ ನಮ್ಮಂತ ಬಡವರು ಆಸೆ ಕನ್ಸುಗಳನ್ನೆಲ್ಲ ಕಟ್ಕೊಳ್ಳೋದು ಒಂದೊಂದ್ಕಿತ ದೊಡ್ಡ ಅಪರಾಧವೇನೋ ಅಂತ ಅನ್ಸ್ತದೆ ಅಕ್ಕ. ಅದು ನಿನ್ ತಪ್ಪು ಕಲ್ಪನೆ ಚಂಪಾ. ನಾನು ಬಡವ್ರ ಮನೇಲಿ ಹುಟ್ಟಿ 108 ಆಸೆ ಕನ್ಸುಗಳನ್ನ ಕಟ್ಕೊಂಡೆ. ಕೊನೆಗೆ ನಾನ್ ಮದ್ವೆ ಆಗಿದ್ರಿಂದ ನನ್ನ ಆಸೆ ಕನ್ಸುಗಳೆಲ್ಲ ನುಚ್ಚುನೂರು ಆಗೋಯ್ತು ಅನ್ಕೊಂಡೆ. ಆದ್ರೆ ನನ್ನ ಆಸೆ ಕನ್ಸುಗಳನ್ನ ಈಡೇರ್ಸೋಕಂತಾನೆ ನಮ್ ಗೌಡ್ರನ್ನ ನನ್ ಪಾಲಿಗೆ ಗಂಡನ ಕಳ್ಸ್ಕೊಟ್ಟಿದ್ದಾನ್ ನೋಡು. ನೀನ್ ಹೇಳ್ತಿರೋದು ದಿಟ ಅಕ್ಕ, ಆದ್ರೆ ಎಲ್ರುವೆ ನಿಂತರ ಅದೃಷ್ಟ ಮಾಡಿರಕ್ಕಿಲ್ಲ ಅಲ್ವೇ? ಭದ್ರಣ್ಣ
ನಿಮ್ಮನ್ ಪಿರುತಿ ಮಾಡಿ ಅಟ್ಟಿಲ್ ಎಲ್ರೂ ಒಪ್ಸಿ ನಿಮ್ನೇ ಮದ್ವೆ ಮಾಡ್ಕೊಂಡ್ರು. ಆದ್ರೆ 8 ಜನ ಹಂಗೆಯ ಪಿರುತಿ ಮಾಡಿ ಅಟ್ಟಿಲ್ ಒಪ್ಸಿ ಮದ್ವೆ ಮಾಡ್ಕೋತಾರ, ನೀನೇ ಹೇಳು. ಕೆಲ್ವನ್ಕಿತ ಈ ಬಡತನನೇ ಪಿರುತಿಗೆ ದೊಡ್ಡ ಶಾಪ ಆಗೋಯ್ತದೇನೋ ಅಂತ ಅನ್ಸ್ತದೆ. ಹೇಳ್ಬೇಕಂದ್ರೆ ದೊಡ್ಡಗೌಡ್ರು ಒಪ್ಕೊಂಡಂಗೆ ಎಲ್ಲಾ ಹೆತ್ತವ್ರುವೆ ಒಪ್ಕೊಳಕಿಲ್ಲ ಅಲ್ವೇ ಅಕ್ಕ? ಚಂಪಾ ಹೇಳು, ನನ್ನಿಂದ ನೀನೇನಾದ್ರೂ ಮುಚ್ಚಿಡ್ತಿದ್ಯಾ? ಹಂಗೆಲ್ಲ ಏನೂ ಇಲ್ಲ ಬಿಡಕ್ಕ. ಮತ್ತೆ ಯಾಕೆ ಪಿರುತಿ ಬಡತನ ಇದ್ರ ಬಗ್ಗೆ ಎಲ್ಲ ನೀನ್ ಮಾತಾಡ್ತಿದ್ಯಾ? ಅದೇ ನನ್ ಫ್ರೆಂಡು ಪಿರುತಿ ಅಂತ ಫೋನ್ ಮಾಡಿದ್ನಲ್ಲ ಅಕ್ಕ. ಈಗ ಆ ಹುಡ್ಗನ್ ಮನೆಯವ್ರು ಯಾರು ಒಪ್ಕೊಳಕಿಲ್ವಂತೆ, ಅದ್ಕೆ ಹೇಳ್ದೆ ಆಟೆ. ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ ಅನ್ನಂಗೆ ಯಾರ ಹಣೆ ಬರ್ದಲ್ಲಿ ಏನ್ ಬರ್ದಿರುತ್ತೋ ಅದನ್ನ ಯಾರಿಂದನೂ ತಪ್ಸಕ್ ಆಗಕ್ಕಿಲ್ಲ. ಸುಮ್ನೆ ನೀನು ಇದ್ರ ಬಗ್ಗೆ ಎಲ್ಲ ಏನಕ್ ಮಾತಾಡ್ತಿದ್ಯಾ? ನಿನ್ಗೋಸ್ಕರ ಬೆಂಗಳೂರಿಂದ ಸೀರೆ ತಂದೀವ್ನಿ, ತಕ್ಕ. ಅಯ್ಯೋ ಅಕ್ಕ, ಇದ್ನೆಲ್ಲ ಯಾಕ್ ತರಕ್ ಹೋದ್ರಿ? ಯಾಕೆ ಅಂದ್ರೆ ಅಕ್ಕ ಅದೋಳು ತಂಗಿಗ್ ತಂದ್ಕೊಡೋದು ಧರ್ಮ ಅಲ್ವೇ? ನಿಂಗ್ ಸ್ಯಾನೆ ಇಷ್ಟ ಆಯ್ತದೆ, ತಕ್ಕ. ಅಕ್ಕ, ನಂಗೆ ಈ ಸೀರೆಗಿಂತ ಇದ್ರ ಹಿಂದೆ ಇರೋ ನಿಮ್ ಪಿರುತಿನೇ ದೊಡ್ಡದು, ಆಟೆ ಸಾಕು. ಇರ್ಲಿ ಚಂಪಾ, ತಕ್ಕ. ಅಂಟಮ್ಮ, ಅಯ್ಯೋ ಅಂಟಮ್ಮ, ಅಂಟಮ್ಮ. ಕ್ವಾಟೆ, ನಂಗೆ ಆಯ್ತಾರ ಖುಷಿಗೆ ಆಕಾಶನೇ ತೇಲಾಡ್ದಂಗ ಆಯ್ತದ ಕಳ್ಳ. ಅಯ್ಯೋ ನನ್ಗೆ ಭೂಮಿನೇ ತಿರುಗ್ತಾ ಇದೆ. ಮೊದ್ಲು ನನ್ನ ಕೆಳಗಿಳಿಸಿ ಅದೇನು ಅಂತ ಯೋಗ ಅಂಟಮ್ಮ, ನಾನು ಖುಷಿ ಪಡ್ತೀನಿ. ಕ್ವಾಟ್ಲೆ, ಕ್ವಾಟ್ಲೆ, ಏನಂಟಮ್ಮ? ಬೆಂಗಳೂರಿನಾಗ ಏನಾಯ್ತು ಗೊತ್ತೇನಿಲ್ಲ? ನೀನ್ ಹೇಳಿದ್ರೆ ಅಲ್ವಾ ಅಂಟಮ್ಮ ಗೊತ್ತಾಗೋದು? ಬೆಂಗಳೂರಿಗೆ ಹೋದ್ಮ್ಯಾಗೆ ನನ್ನ ಅಮ್ಮಿ ಪ್ರಾಣಕ್ಕಿನ್ನ ಹೆಚ್ಚಾಗಿ ನನ್ನ ಪಿರುತಿ ಮಾಡ್ತಾವಳೆ ಅಂತ ನಂಗೆ ಗೊತ್ತಾಯ್ತು ಕಲ. ನನ್ನ ಅಮ್ಮಿನಂತವ ಮನ್ಸ್ ಬಿಚ್ಚಿ ಮಾತಾಡಿದ್ಲು ಕಂಡ. ಅಂಟಮ್ಮ ದಿಟ ಹೇಳ್ತಾ ಇದೀಯಾ? ನೀನೇನಾರು ಕಾಣಿಸ್ಕೊಂಡಿಲ್ಲ ತಾನೇ? ಇಲ್ಲ ಕಣ್ಲ ಕೊಟ್ಲೆ, ಇವತ್ತು ನನ್ನ ಅಮ್ಮಿ ಪಂಚಭೂತಗಳ ಸಾಕ್ಷಿಯಾಗಿ ಹೇಳ್ತೀವ್ನಿ, ನೀವಂದ್ರೆ ನನ್ ಪ್ರಾಣ. ಈಟಾಯ್ತು ಕಲ. ಅಂಟಮ್ಮ ದಿಟ್ವಾಗ್ಲೂ ಇದು ಸಂತೋಷ ಪಡೋ ವಿಷಯನೇ ಅಂಟಮ್ಮ. ನೀನ್ ಹೇಳ್ತಾ ಇರೋದು ನಂಗೆ ಇಷ್ಟೊಂದು ಖುಷಿ ಆಯ್ತಾ ಇದೆ ಅಂದ್ಮೇಕೆ ನೀನ್ ಆಕಾಶದಲ್ಲಿ ತೇಲಾಡ್ಬೇಕಾಗಿರೋದೇ ಬಿಡು. ಹೆಂಗೋ ಬೆಂಗಳೂರಿಗೆ ಹೋಗಿದ್ಕೋ ಸಾರ್ಥಕ ಆಯ್ತು. ದಿಟ ಕಣ್ಲ ಕೊಟ್ಲೆ, ನಾನು ಏನಾದ್ರೂ ಬೆಂಗಳೂರಿಗೆ ಹೋಗ್ದಲೇ ಇದ್ದಿದ್ರೆ ನನ್ನ ಅಮ್ಮಿ ಮನ್ಸಾಗೆ ಇಷ್ಟೊಂದು ಪಿರುತಿ ಮಾಡಿಕೊಂಡೋಳೆ ಅಂತ ನಂಗೆ ಗೊತ್ತೇ ಆಯ್ತಾ ಇರ್ಲಿಲ್ಲ. ಅಂಟಮ್ಮ ಒಳ್ಳೇದಾಯ್ತಲ್ಲ ಬಿಡು. ಅಯ್ಯೋ ಕ್ವಾಟ್ಲೆ, ಈ ಖುಷಿ ಬಿಸಿದಾಗೆ ನಿಂಗೆ ತಂದಿರೋ ಗಿಫ್ಟ್ನೇ ಕೊಟ್ಟಿಲ್ಲ ಕಳ್ಳ, ತಡಿವಸಿ. ತಗೊಳ್ಳ. ಅಂಟಮ್ಮ ನಾನೇನಾದ್ರು ವಾಚ್ ಕಟ್ಕತ್ತಿದ್ನೆ, ಇದೆಲ್ಲ ಯಾಕೆ ತರಕ್ ಹೋದೆ? ಲೇ, ಇನ್ಮೇಕಿಂದ ಕಟ್ಕೊಂಡ್ ಓಡಾಡ್ಲಾ? ನೋಡ್ಲಾ, ಇನ್ಮೇಕಿಂದ ಯಾವಾಗ್ಲೂ ಈ ವಾಚ್ ನಿನ್ ಕೈಯಾಗೆ ಇರ್ಬೇಕು, ಸರಿಯೇ? ಅಂಟಮ್ಮ ನೀನ್ ಕೊಟ್ಟಿದ್ ಮೇಕೆ ಈ ವಾಚ್ ಮುಗಿಬೇಕು, ಇಲ್ಲ ನನ್ನ ಐಸ್ ಮುಗಿಬೇಕು, ಅಲ್ಲಿಗೆ ಗಂಟೆ ಈ ವಾಚು ನನ್ ಕೈ ಮೇಲೆ ಇರ್ತದೆ. ಲೇ ಕ್ವಾಟ ಅಂದ್ರಂಗೆ ಈಗ ಯಾಕೆ ಲಾಯಸ್ ಬಗ್ಗೆ ಎಲ್ಲ ಮಾತಾಡ್ತಿದ್ದೆ? ಲೇ ಅದ್ ಸರಿ, ಫೋನ್ ಮಾಡಿದಾಗ ಅದು ಇದು ಅಂತ ಏನೇನೋ ಮಾತಾಡ್ತಿದ್ದಲ್ಲ, ಏನಾಗಿದ್ಲ ನಿಂಗೆ? ಅಂಟಮ್ಮ ಖುಷಿಗಿರನಾಗ ಅದೆಲ್ಲ ಯಾಕೆ ಹೇಳೋ? ಅದಕ್ಕೆಲ್ಲ ಗೋಲಿ ಹೊಡಿ, ನಾನೇ ಆ ವಿಷಯಕ್ಕೆಲ್ಲ ತಲೆ ಕೆಡ್ಸ್ಕೊಂಡಿಲ್ಲ ಬಿಡು ಅಂಟಮ್ಮ. ಅಂಟಮ್ಮ ಅದೆಲ್ಲ ಇರ್ಲಿ, ಹೆಂಗೋ ಅದಕ್ಕೆ ಮಾರ್ ಮನ್ಸಲ್ಲಿರೋ ಪ್ರೀತಿನೆಲ್ಲ ಹೇಳ್ಕೊಂಡಾಗದೆ ಅನ್ನಕ್ಕೆ ಅಂಟಮ್ಮ ಸುಬ್ಬ ಬುಲ್ಲ 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 ಹೂವು ಹಣ್ಣು ಎಲ್ಲ ತಂದು ರೂಮ್ನ ಸಿಂಗಾರ ಮಾಡ್ಲಾ? ಲೇ ಕ್ವಾಟ್ಲೆ,
ನನ್ನ ಅಮ್ಮಿ ಇನ್ನೂ ಮನ್ಸು ಬಿಚ್ಚಿ ಈಗ ಮಾತಾಡೋಳು ಕಳ್ಳ. ಇನ್ನೂ ಪಿರುತಿ ಮಾಡ್ತೀನಿ ಅಂತ ಹೇಳ್ತಾವಳೆ. ಅದನ್ನೇ ನೆಪ ಇಟ್ಕೊಂಡು ಈ ಥರ ನಮ್ಮ ಆಸೆ ಹೇಳ್ಕೊಳ್ಳೋದು ಸರಿ ಇರಲ್ಲ ಕಳ್ಳ. ಲೇ, ಅವಳು ಪಿರುತಿ ಹೇಳ್ಕೊಳ್ಳೋ ಗಂಟ ನಾನು ಹೆಂಗೆ ಕಾಯ್ದನೋ, ಈಸಿಯನು ಅವಳಾಗ ಅವಳೆ ಮನಸ್ಫೂರ್ತಿ ಹಾಕೊಳ್ಳೋ ಗಂಟ ನಾನು ಕಾಯ್ತೀನಿ ಕಳ್ಳ. ಅಂತಮ್ಮ, ಮನ್ಸೊಳಗಡೆ ಪಿರುತಿ ಅದೇ ಅಂದ್ಮೇಲೆ ಆಸೆ ನೀರ್ತದೆ. ಆದಷ್ಟು ಬೇಗ ಒಳ್ಳೇದಾಯ್ತದೆ ಬಿಡೋ. ಚಂಪಾ, ಚಂಪಾ, ಅಮ್ಮೋರೆ, ಯಾಕೋ ಮನ್ಸು ತಡಲಿಲ್ಲ ಕಣವ. ಅದು ಅಲ್ದೆ ನಾನು ಒಂದ್ ಹೆಣ್ಣು ಕಣವ. ನನಗೂ ಒಬ್ಳು ಮಗಳವಳೆ. ಹಂಗಿರೋವಾಗ ತಾಯಿ ಕರಳು ಚುರ್ರನ್ನಕ್ಕಿಲ್ವೇ? ಅದಕ್ಕೆ ನಿನಗೆ ಸಮಾಧಾನ ಮಾಡ್ಬಿಟ್ಟು ಹೋಗವ ಅಂತ ಬಂದೆ. ನಂಗೆ ಗೊತ್ತು ಮಗಳೇ, ಏನಿದು ಅವ್ರು ಬಂದು ಇವಾಗ ಹಿಂಗ್ ಮಾತಾಡ್ತವ್ರೆ, ಅವಾಗ್ಲೇ ಹಂಗ್ ಮಾತಾಡಿದ್ರಲ್ಲ ಅಂತ ಅನ್ಕೋತಾ ಇದೀಯ ತಾನೆ? ಏನ್ ಮಾಡದವ, ಆಗ ಒಬ್ಬ ಮಗನ್ ತಾಯಿಯಾಗಿ ನಾನು ಮಾತಾಡ್ದೆ. ಆದ್ರೆ ಈಗ ಒಬ್ಳು ಮನುಷ್ಯಲಾಗಿ ಮತ್ತೆ ಹೆಣ್ಣಾಗಿ ಮಾತಾಡ್ತಿದ್ದೀನಿ. ಈ ಸಂಬಂಧ ನೋಡಕ್ಕಿಂತ ಮುಂಚೆ ಒಂದು ಮಾತು ನಂಗೆ ತಾವ್ ಹೇಳ್ತಿದ್ರೆ ಏನಾರ ಒಂದ್ ಮಾಡ್ಬೋದಾಗಿತ್ತಲ್ವಾ? ಚಂಪಾ, ಈಗ ನಾನು ಏನವ ಮಾಡ್ಲಿ? ಎಲ್ಲ ಮುಗ್ದೋಗದು. ನನ್ ಮಗ ಏನು ಹೇಳ್ದೆ ನನ್ ಕೈ ಕಟ್ಟಾಕ್ಬಿಟ್ಟವನ್ ಕಣವ. ನೋಡ್ ಮಗ, ಇದ್ರಲ್ಲಿ ನನ್ ಸ್ವಾರ್ಥ ಇಲ್ಲ ಕಣವ. ನಿನ್ ಗೊತ್ತಾ ಚಂಪಾ, ಈ ಮದ್ವೆ ನಿಂತೋಯ್ತು ಅನ್ಕೋ, ಇದ್ರಲ್ಲಿ ನಮ್ ಬಾವನ್ ಮರ್ವಾದೆ 3 ಕಾಸಿಗೆ ಹೊಂಟೋಯ್ತದ ಕಣವ. ಈ ಮದ್ವೆ ನಿಂತೋಗ್ಬಿಟ್ರೆ, ಕೊಟ್ಟು ಮಾತಕ್ ತಪ್ಪಿಟ್ರು ಅಂತ ಊರ್ ತುಂಬಾ ಪ್ರಚಾರ ಆಗಿ ನಮ್ ಬಾವನ್ ರಾಜಕೀಯ ಭವಿಷ್ಯ ಹಾಳಾಗೋಯ್ತದೆ. ಅಯ್ಯಯ್ಯೋ ಅಮ್ಮವ್ರೆ, ಹಂಗ್ ಮಾತ್ರ ಆಗ್ಬಾರ್ದು. ಯಾವುದೇ ಕಾರಣಕ್ಕೂ ದೊಡ್ಡ ಗೌಡ್ರಿಗೆ ಕೆಟ್ಟ ಹೆಸರು ಬರಬಾರ್ದು. ಅದಕ್ಕೆ ಕಣವ, ನಿನ್ ವಿಷಯದಾಗೆ ನಾನು ಇಷ್ಟೋ ನಿಷ್ಠುರವಾಗಿ ನಡ್ಕೊಂಡಿದ್ದು. ಚಂಪಾ, ನಿಂಗ್ ಗೊತ್ತಾ ಮಗಳೇ, ಪ್ರೀತಿಗೆ ಇನ್ನೊಂದು ಹೆಸರೇ ತ್ಯಾಗ. ನಿನ್ ಪ್ರೀತಿನ ತ್ಯಾಗ ಮಾಡಿ ನಮ್ ಭಾವನ್ ಮರ್ಯಾದೆ ಉಳ್ಸಮ್ಮ. ಜೊತೆಗೆ ನೀನ್ ಪಿರುತಿ ಮಾಡ್ದೋನ್ ಬದುಕು ಸಂತಾಗಿರ್ತದ ಕಣವ. ಹಾಗನ್ಬಿಟ್ಟು ನಿನ್ ಬಾಳ ಹಾಳಾಗಕ್ ನಾನ್ ಬಿಡಾಕಿಲ್ಲ ಕಣವ. ನನ್ ಮಗನ್ ಮದ್ವೆ ಆಯ್ತಿದ್ದಂಗೆ ಬಾವನ್ ತವ ನಾನ್ ಮಾತಾಡಿ ನಿಂಗೊಂದ್ ಒಳ್ಳೆ ಸಂಬಂಧ ಹುಡುಕಿ ನಾನ್ ನಿನಗ್ ಮದ್ವೆ ಮಾಡ್ತೀನಿ ಮಗಳೇ. ನಾನಿರ ಗಂಟ ನಿನ್ ಸಂದಾಗ್ ನೋಡ್ಕೊತೀನಿ ಮಗಳೇ. ನಾನು ಆಗ್ಲೇ ನಿಮಗ್ ಮಾತು ಕೊಟ್ನಲ್ಲ ಅವರೇ. ನಂಗೆ ಗೊತ್ತು ಮಗಳೇ, ನಿನ್ ಮಾತ್ ಕೊಟ್ಟಂಗೆ ನಡ್ಕತಿ ಅಂತ ನಂಗೆ ಸಂದಾಗ್ ಗೊತ್ತು. ಆದ್ರೆ ಪರಿಸ್ಥಿತಿ ಬಗ್ಗೆ ಹೇಳಕ್ಕಾಗಕ್ಕಿಲ್ಲ ಅಲ್ವಾ? ಅದಕ್ಕೆ ಕಣವ, ನೀನ್ ಚಿಕ್ಕವಳಾದ್ರೂ ನಿನ್ನ ಮುಂದೆ ನನ್ನ ಸೆರಗೊಡ್ಡ ಬೇಡ್ಕತಾ ಇದ್ದೀನಿ ಕಣವ. ನನ್ ಮಗನ್ ಮದ್ವೆ ಗಡ್ಡಿ ಬರಕಿಲ್ಲ ಅಂತ ನಿನ್ ಮಾತನ್ನ ನನ್ ಮಡ್ಲಿಗೆ ಹಾಕ್ಬಿಡು ತಾಯಿ. ಅಮ್ಮವ್ರೆ, ನಾನು ಆಗ್ಲೇ ನಿಮಗೆ ಒಂದ್ಕಿತ ಮಾತು ಕೊಟ್ಟಿವ್ನಿ, ಈಗಲೂ ಹೇಳ್ತೀವ್ನಿ. ನನ್ನಿಂದ ಈ ಮದುವೆಗೆ ಇವನು ತೊಂದರೆ ಆಗಕ್ಕಿಲ್ಲ.
ಅಮೇ 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 ಗೌಡ್ರೆ ನೀವ್ಯಾವಾಗ ಬಂದ್ರಿ? ನಾನು ಈಗ ತಾನೇ ಬಂದೆ. ಅದಿರ್ಲಿ, ನೀನೇನಮ್ಮಿ ಆಟೋದ್ ಯೋಚನೆ ಮಾಡ್ತಾ ಇದ್ದೆ? ಚಂಪಾ ಯಾಕೋ ಬೇಸರ ಮಾಡ್ಕೊಂಡವಳೆ. ಅವಳ ನೋಡ್ತಾ ಇದ್ರೆ ಅವಳಿಗೆ ಏನೋ ಸಮಸ್ಯೆ ಆಗದೆ ಅಂತ ಅನಿಸ್ತಾ ಇದೆ.